सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं द्रहजमहममेजं ध्येजमाम्नाजगेजं सदजमसदजेजं श्रीसहाजं भजेजम् अञ्जनासूनुसान्निध्याद्विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिव्राट् चक्रवर्तिनम् श्रीगुरुभ्यो नमः। हरिः ओम्। जन्माद्यस्य जतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति जं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्त्यस्तु सताम् अशेष सन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपडुतरे श्रीमद्भागवते महापुराणे तृतीयस्कन्धे अष्टमाध्याये अद्य कथानुवादे सति किञ्चित् पूर्वकथानुवादः। ಮೈತ್ರೇಯರು ಇತರರಿಗೆ ಅನೇಕ ಉಪದೇಶಗಳನ್ನ ಕೊಡ್ತಾ ಬಂದರು. ಈಗ ಮತ್ತೊಂದು ಅದ್ಭುತವಾದ ಪ್ರಶ್ನೆ. ಏನ್ ಪ್ರಶ್ನೆ ಅಂದ್ರೆ, ಈಗ ಸಂಸಾರವನ್ನ ಎಲ್ಲ ಸತ್ಯ ಅಂತಾನೆ ಒಪ್ಪೋದು. ಸಂಸಾರ ಅನ್ನೋದು ಸತ್ಯವಾದ ವಸ್ತು. ಸತ್ಯವಾದದ್ದಕ್ಕೆ ಎಂದಾದ್ರೂ ನಾಶ ಇರುತ್ತಾ ಅಂತ ಪ್ರಶ್ನೆ. ಯಾಕೆ ಸತ್ಯವಾದ ವಸ್ತುವಿಗೆ ನಾಶ ಇರಬಾರ್ದ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಇದು ಕೆಲವರು ಭ್ರಮೆ. ವಸ್ತುತಃ ಯಾವುದು ಸತ್ಯವಾದ ವಸ್ತುನೋ ಅದಕ್ಕೂ ನಾಶ ಇದೆ. ಈ ಉದಾಹರಣೆಗೆ ನಮ್ ದೇಹ ತಗೊಳ್ಳೋಣ. ದೇಹಕ್ಕೆ ನಾಶ ಇದ್ದೇ ಇದೆ. ಈ ದೇಹಕ್ಕೆ ನಾಶ ಇರೋದ್ರಿಂದ ನಮಗ್ ದೇಹ ಬಂದಿರೋದೇ ಸುಳ್ಳು ಅಂತ ಹೇಳಿಕ್ಕಾಗತ್ತಾ? ಇಲ್ಲ, ದೇಹ ಬಂದಿರೋದ್ ಸತ್ಯ. ಆ ಬಂದಿರೋಂತಹ ದೇಹ ಅದು ನಾಶ ಆಗಿದೆ. ಹಾಗಾದ್ರೆ ಸತ್ಯವಾದ ದೇಹ ಅದಕ್ಕೆ ನಾಶವನ್ನು ಒಪ್ಪೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಆದ್ರೆ ಯಾಕೋ ಈ ಬೇರೆ ದರ್ಶನದವ್ರಿಗೆ ಸತ್ಯವಾದದ್ದು ಅಂದ್ರೆ ಅದ್ ಎಂದಿಗೂ ನಾಶ ಆಗ್ಲೇಬಾರ್ದು, ಅದು ಇರ್ಲೇಬೇಕು ಯಾವಾಗ, ಇದು ಅವರ ಭಾವನೆ. ಹಾಗಾದ್ರೆ ಏನಾಯ್ತು? ಈಗ ಸಂಸಾರವನ್ನು ತಗೊಂಡ್ರೆ ಸಂಸಾರ ಅದು ಸತ್ಯ. ಯಾವುದು ಸತ್ಯವಾದದ್ದು ಅದು ಎಂದಿಗೂ ಕೂಡ ನಾಶವನ್ನ ಹೊಂದಲ್ಲ. ನಮ್ಗೆ ಸಂಸಾರ ಇವತ್ ಬಂದಿದೆ, ನಾಳೆ ದಿವಸ ಹೋಗ್ಬೇಕು, ನಾವು ಮೋಕ್ಷಕ್ಕೆ ಹೋಗ್ಬೇಕು ಅಂದ್ರೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ನೀವು ಸಂಸಾರವನ್ನ ಸತ್ಯ ಅಂತ ಹೇಳ್ತಾ ಇದೀರಿ. ಸಂಸಾರ ಸತ್ಯ ಅಂದ್ರೆ ಸಂಸಾರ ಅನ್ನೋ ಶಬ್ದಕ್ಕೆ ನಾವು ಅನುಭವಿಸುವಂತ ದುಃಖ ಆಗ್ಬಹುದು, ಅಜ್ಞಾನ ಆಗ್ಬಹುದು, ಕರ್ಮ ಆಗಬಹುದು, ಇದೇ ಸಂಸಾರ ಅಂದ್ರೆ. ಈ ಸಂಸಾರ ಎಲ್ಲವೂ ಸತ್ಯ ಅಂತ ಆದ್ರೆ ಯಾವಾಗ್ಲೂ ಇರ್ಬೇಕಾಗ್ ಬರುತ್ತೆ. ಹಾಗಾಗಿ ಇವುಗಳಿಂದ ಬಿಡುಗಡೆನೆ ನಮಗಿಲ್ಲ, ಅದ್ರ ಮೋಕ್ಷಕ್ಕೆ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರಿಂದ ನಾನು ಸಂಸಾರಸ್ಯ ಸತ್ಯತ್ವೇ ಕಥಂ ತನ್ನಿವೃತ್ತಿರೂಪೋ ಮೋಕ್ಷ. ಅದರಿಂದ ಸಂಸಾರವನ್ನ ಸತ್ಯ ಅಂತ ಒಪ್ಪಿದ್ರೆ ಮೋಕ್ಷ ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ಯಾಕೆ ಮೋಕ್ಷ ಅಂದ್ರೇನು? ಸಂಸಾರ ನಿವೃತ್ತಿಯೇ ಇರೋ ಸಂಸಾರವನ್ನ ಕಳ್ಕೊಳ್ಳೋದೇ ಮೋಕ್ಷ. ಸಂಸಾರ ಇರೋದು ಅಂತ ಆದ್ಮೇಲೆ ಇಲ್ಲ ಅಂತ ಹೇಗಾಗುತ್ತದು ಅಂತ ಇವರ ಪ್ರಶ್ನೆ. ಆದ್ರೆ ಇದು ಸರಿ ಇಲ್ಲ. ಯಾಕೆ? ಇರೋ ವಸ್ತು ನಾಶ ಆಗ್ಬಾರ್ದು ಅಂತ ಎಲ್ಲಿದೆ? ಈಗ ನಮಗ್ ದೇಹ ಇರತ್ತೆ, ಎಷ್ಟು ವರ್ಷ ಇರತ್ತೆ? 70 ವರ್ಷ, 80 ವರ್ಷ, 90, 100 ಹೀಗೆಲ್ಲ ಅನೇಕ ವರ್ಷಗಳ ಕಾಲದ ಅವಧಿಯಲ್ಲಿ ಇವೆಲ್ಲ ಇರುತ್ತೆ. ಆದ್ರೆ ದೇಹ ಹೋಯ್ತು, ಮತ್ತೆ ನಮ್ಮ ಮನೆ ಹೋಯ್ತು, ಪ್ರತಿಯೊಂದು ಒಂದೊಂದು ಹೋಗ್ತಾ ಹೋಗುತ್ತೆ. ಇದೆಲ್ಲ ಹೋದ್ ಕೂಡಲೇ ಇದೆಲ್ಲ ಸುಳ್ಳು, ನನಗೆ ಅಂತ ಹೇಳಿ ಎಲ್ಲ ಇತ್ತು. ಸತ್ಯವಾಗೇ ಇರೋದು ನಾಶ ಒಂದು ದಿವಸ ಆಗತ್ತಷ್ಟೆ. ಅದಕ್ಕೆ ಉದಾಹರಣೆಯನ್ನ ಕೊಡ್ತಾ ಅದನ್ನ ಸಮರ್ಥನೆ ಮಾಡ್ತಾರೆ ಈ 12ನೆಯ ಶ್ಲೋಕದಲ್ಲಿ. ಈಗ 12ನೆಯ ಶ್ಲೋಕವನ್ನ ನೋಡೋಣ. ಸವೈ ನಿವೃತ್ತಿ ಧರ್ಮೇಣ
ವಾಸುದೇವಾನುಕಂಪಯಾ ಭಗವದ್ಭಕ್ತಿಯೋಗೇನ ತಿರೋಧತ್ತೆ ಶನೈರಿಹ. ಸವೈ ಅಂತ ಹೇಳ್ತಾರೆ. ಅಂದ್ರೆ ಆ ಸಂಸಾರ ಬಂಧನ ಏನಿದೆ ಅದು ಹೋಗೇ ಹೋಗುತ್ತೆ, ನಾಶ ಆಗೇ ಆಗುತ್ತೆ. ಯಾವಾಗ ಅಂದ್ರೆ ಅದಕ್ಕೆ ಬೇಕಾದ ಉಪಾಯಗಳನ್ನು ನೀವು ಸಂಪಾದಿಸ್ಕೊಂಡಾಗ. ಸಂಸಾರವನ್ನ ಕಳ್ಕೊಳ್ಬೇಕು ಅಂದ್ರೆ ಏನ್ ಉಪಾಯವನ್ನು ನಾವು ಸಾಧಿಸ್ಬೇಕು ಜೀವನದಲ್ಲಿ ಅಂದ್ರೆ ಮೊದಲನೇದು ನಿವೃತ್ತಿ ಧರ್ಮ ಅಂತ ಕರೀತೀವಿ. ನಿವೃತ್ತಿ ಅಂದ್ರೆ ಮೋಕ್ಷ. ಮೋಕ್ಷ ಅಂದ್ರೆ ಕಷ್ಟಗಳಿಂದ ನಿವೃತ್ತಿ, ಮುಕ್ತಿ ಅಂತ ಅರ್ಥ. ಅಂದ್ರೆ ಮೋಕ್ಷ. ಆ ಮೋಕ್ಷಕ್ಕೆ ಬೇಕಾದ ಧರ್ಮ ಅಂದ್ರೆ ಯಾವುದು ಅಂದ್ರೆ ಭಗವತ್ ಭಕ್ತಿ ಯೋಗೇನ, ದೇವರ ಮೇಲೆ ಮಾಡುವಂತ ಭಕ್ತಿ ಏನಿದೆಯಲ್ಲ ಅದೇ ದೊಡ್ಡ ಧರ್ಮ. ಅದು ನಿವೃತ್ತಿಗೆ ಕಾರಣ, ಮೋಕ್ಷಕ್ಕೆ ಕಾರಣವಾದ ಧರ್ಮ ಅದು. ಹಾಗಾದ್ರೆ ಯಾವತ್ತು ನಮಗೂ ದೇವರ ಭಕ್ತಿಗೂ ಒಂದು ಯೋಗ ಸಂಬಂಧ ಆಗುತ್ತೆ, ಆಗ ನಮ್ಮಲ್ಲಿರುವಂತಹ ಸಂಸಾರ ಅದು ಹೋಗುತ್ತೆ. ಹಾಗಾದ್ರೆ ನಿವೃತ್ತಿ ಧರ್ಮ ಅಂದ್ರೆ ಇಲ್ಲಿ ಭಕ್ತಿ ಅಂತ. ಆ ಭಕ್ತಿಯ ಯೋಗ ಸಂಬಂಧ ಯಾವಾಗ ಜೀವನಿಗಾಗತ್ತೋ ಆಗ ಸಹಜವಾಗಿ ಅವನಿಗೆ ಒಂದು ಲಾಭ ಆಗುತ್ತೆ. ಏನ್ ಲಾಭ ಆಗತ್ತೆ ಅಂದ್ರೆ ವಾಸುದೇವ ಅನುಕಂಪಯ ಅಂತೇಳಿ ದೇವರ ಮೇಲೆ ವಿಶಿಷ್ಟವಾಗಿರುವಂತಹ ಒಂದು ಭಕ್ತಿ ಇದ್ದದ್ರಿಂದ ಅವನ ಕೃಪಾ ಕಟಾಕ್ಷ ನಮ್ಮ ಮೇಲೆ ಆಯ್ತು ಅಂತ. ಅವನ ಅನುಕಂಪೆ, ಅವನ ದಯೆ ಆಯ್ತು, ಇವನು ಇಷ್ಟೊಂದು ಭಕ್ತಿ ಮಾಡಿದಾನೆ, ಆದ್ರಿಂದ ಇವನಿಗೆ ನಾನು ಮೋಕ್ಷ ಕೊಡಬೇಕು ಅಂತ ಹೇಳಿ ಅವನಿಗೆ ಇಚ್ಛೆ ಆಗುತ್ತೆ, ಅಂದ್ರೆ ಬಯಸ್ತಾನೆ. ಈ ಬಯಸೋದೇನಿದೆಯಲ್ಲ ಅಂದ್ರೆ ಇವನು ಇಷ್ಟೊಂದು ಭಕ್ತಿಯನ್ನ ಮಾಡಿದ್ರಿಂದ ನಾನು ಇವನಿಗೆ ಮೋಕ್ಷ ಕೊಡ್ತೀನಿ ಅಂತ ಬಯಸ್ತಾನಲ್ಲ, ಇದೇ ಬೇಕು. ಈ ಪ್ರಸಾದ ಆದ ಕೂಡಲೇ ಸಂಸಾರ ಕಳಚಿ ಹೋಗುತ್ತೆ, ಅವನ ಮೇಲಕ್ಕೆ ಮುಕ್ತನಾಗ್ತಾನೆ. ಆದ್ರೆ ಇದೆಲ್ಲ ಯಾವಾಗ ಅಂದ್ರೆ ತುಂಬಾ ಸಮಯ ಬೇಕಂತೆ. ಏನೋ ಈಗ ನಮಗ್ ಭಕ್ತಿ ಬಂದ್ಬಿಡ್ತು, ಆಮೇಲೆ ದೇವರ ಅನುಗ್ರಹ ಆಗೋಯ್ತು, ಮೋಕ್ಷಕ್ಕೆ ಹೋಗ್ಬಿಡ್ತೀವಿ, ಇದೇ ಸುಲಭ ಸಾಧ್ಯ ಅಲ್ಲ. ಅಂದ್ರೆ ಈ ಜನ್ಮದಲ್ಲಿ ಭಕ್ತಿ ಬಂತು, ಮುಂದಿನ ಜನ್ಮದಲ್ಲಿ ದೇವರ ಅನುಗ್ರಹ ಆಯ್ತು, ಅದ್ರ ಮುಂದಿನ ಜನ್ಮದಲ್ಲಿ ಮೋಕ್ಷಕ್ಕೆ ಹೋದ, ಹೀಗಲ್ಲ. ಅದಕ್ಕೊಂದು ಮಾತನ್ನ ಹೇಳ್ತಾರೆ ಭಾಗವತದಲ್ಲಿ, ಶನೈಹಿ ಅಂತ ಹೇಳ್ತಾರೆ. ಅಂದ್ರೆ ಶನೈಶ್ಚರ ಅಂತ ಕೇಳ್ತೀವಿ, ಶನಿ ಗ್ರಹದ ಬಗ್ಗೆ. ಶನೈಹಿನ ನಿಧಾನಕ್ಕೆ ಅಂತ. ಇಲ್ಲೂ ಹಾಗೆ ಶನೈಹಿತ ನಿಧಾನಕ್ಕೆ ಯಾವುದೋ ಒಂದು ಜನ್ಮದಲ್ಲಿ ಅವನು ಈ ಸಂಸಾರವನ್ನ ಕಳ್ಕೊಳ್ತಾನೆ, ಅನಂತರ ಯಾವುದೋ ಜನ್ಮದಲ್ಲಿ ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತಾನೆ, ಅನಂತರ ಯಾವುದೋ ಜನ್ಮದಲ್ಲಿ ಅಂತಿಲ್ಲ, ಪ್ರಸಾದ ಆದ ಕೂಡಲೇ ಮೋಕ್ಷ, ಆ ಕೂಡಲೇ ಆ ಕ್ಷಣವೇ ಮುಂದಿನ ಇದರಲ್ಲಿ ಮೋಕ್ಷಕ್ಕೆ ಹೋಗ್ತಾನೆ. ಹಾಗಾದ್ರೆ ಎಲ್ಲಿ ಗ್ಯಾಪ್ ಇದೆ ಅಂದ್ರೆ ಭಕ್ತಿ ಆದ್ಮೇಲೆ ದೇವರ ಜ್ಞಾನ ಎಲ್ಲ ಆಗತ್ತೆ, ದೇವರ ನೋಡ್ತಾನೆ, ಆದ್ರೆ ದೇವರ ಅನುಗ್ರಹಕ್ಕೂ ದೇವರ ಅಪರೋಕ್ಷ ಜ್ಞಾನ ಸಾಕ್ಷಾತ್ ನೋಡೋದಕ್ಕೂ ಅಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇದೆ. ಭಗವಂತನನ್ನ ಸಾಕ್ಷಾತ್ ನೋಡ್ಬಹುದು ಭಕ್ತಿಯನ್ನ ಚೆನ್ನಾಗಿ ಮಾಡಿದಾಗ, ಆದ್ರೆ ನೋಡಿದ ಕೂಡಲೇ ಅವನ ಅನುಗ್ರಹ ಆಗ್ಬೇಕು ಅಂತಿಲ್ಲ. ಈಗ ಎಷ್ಟೋ ಸಲ ನಮ್ಗೆ ಗುರುಗಳು ನೋಡ್ತಾ ಇರ್ತಾರೆ ಶಿಷ್ಯರನ್ನ, ಆದ್ರೆ ಗುರುಗಳು ಎಲ್ರಿಗೂ ಅನುಗ್ರಹ ಮಾಡ್ಬೇಕು ಅಂತಿಲ್ಲ. ಅವ್ರಿಗೆ ಯಾರೋ ಒಬ್ಬ ಶಿಷ್ಯ ಇಷ್ಟ ಆಗ್ತಾನೆ, ಅವ್ರನ್ನ ಕರೀತಾರೆ, ಕರೆದು ನೋಡು ಇವತ್ತಿನ ದಿವಸ ನಿಂಗೆ ಮಂತ್ರೋಪದೇಶ ಕೊಡ್ತೀನಿ, ನೀನು ಉದ್ಧಾರ ಅಂತ ಹೇಳಿ ಅವನ ತಲೆ ಮೇಲೆ ಕೈಯನ್ನ ಇಟ್ಟು ಮಂತ್ರೋಪದೇಶ ಮಾಡಿ ಒಂದು ರಹಸ್ಯವಾದ ಆಚರಣೆಯನ್ನು ಅವ್ನಿಗೆ ಹೇಳ್ಕೊಡ್ತಾನೆ. ಅವ್ನು ಅದ್ ಮಾಡ್ಕೊಳ್ತಾನೆ, ಅವನು ಮೋಕ್ಷಕ್ಕೆ ಹೋಗ್ತಾನೆ. ಎಲ್ಲರೂ ಕೂಡ ವಸುದ ಶಿಷ್ಯರೇ, ಎಲ್ಲರೂ ಶಿಷ್ಯರಾಗಿದ್ರು. ಆ ಗುರುಗಳ ಇಚ್ಛೆ ಇವನನ್ನು ಉದ್ಧಾರ ಮಾಡ್ಬೇಕು ನಾನು ಅಂತ ಅನ್ನಿಸ್ತಲ್ಲ, ಅದ್ ಅನ್ನಿಸ್ಲಿಕ್ಕೆ ಎಲ್ಲರೂ ಪ್ರಯತ್ನ ಪಟ್ಟಿರ್ತಾರೆ. ಯಾರ್ದೋ ಮೇಲೆ ಕೃಪಾ ಕಟಾಕ್ಷ ಬೀಳುತ್ತೆ ಅಂತ ಅವನು ಉದ್ಧಾರ. ಇದು ಸಾಮಾನ್ಯವಾಗಿ ಲೋಕದಲ್ಲಿ ಗೊತ್ತಿರೋ ವಿಷಯ. ಹಾಗಾಗಿ 10 ಜನ ಒಂದೇ ತರ ಪ್ರಯತ್ನವನ್ನ ಪಟ್ರು, ಅವ್ರು ಎಲ್ಲರಿಗೂ ಒಂದೇ ತರ ಅನುಗ್ರಹ ಆಗ್ಬೇಕು ಅಂತಿಲ್ಲ. ಯಾವ್ದಾರೊಬ್ಬ ವ್ಯಕ್ತಿಗೆ ಅವ್ರಿಗೆ ಅನ್ಸತ್ತೆ ಇವನನ್ನು ಉದ್ಧಾರ ಮಾಡ್ಬೇಕು ಅಂತ, ಅಂತವರೇ ಉದ್ಧಾರ. ಅದೇ ತರಹ ಇಲ್ಲಿ ದೇವರಿಗೂ ಕೂಡ ಅನ್ನಿಸ್ಬೇಕಂತ, ಇವರನ್ನ ನಾನು ಉದ್ಧಾರ ಮಾಡ್ಬೇಕು, ಇವರನ್ನ ಮೋಕ್ಷ ಕರ್ಕೊಂಡು ಹೋಗ್ಬೇಕು ಅಂತ. ಅದು ನಮಗೆ ಎಷ್ಟೇ ಜನ್ಮ ಆಗಿರುತ್ತೋ ನಮಗ್ ಗೊತ್ತಿಲ್ಲ. ಆ ಜನ್ಮ ಬಂದಿರತ್ತೆ, ದೇವರ ಅನುಗ್ರಹ ಸರಿಯಾಗಿ ಆಗಿರತ್ತೆ, ಆಗ ಅವ್ನು ಮೋಕ್ಷ
ಇದು ಕ್ರಮ. ಅಂದ್ರೆ ಯಾವಾಗ ತಿರೋಧತ್ತೆ ಅಂತ ಹೇಳ್ತಾರೆ. ತಿರೋಧತ್ತೆ ಅಂದ್ರೆ ಈ ಸಂಸಾರ ಎಲ್ಲ ಮುಳುಗಿ ಹೋಗ್ಬಿಡತ್ತೆ, ಕಾಣಿಸೋದಿಲ್ಲ. ಯಾವಾಗ ಯಸ್ಯ ಪ್ರಸಾದಾತ್ ಪರಮಾರ್ತಿ ರೂಪಾತ್ ಅಸ್ಮಾತ್ ಸಂಸಾರಾನ್ ಮುಚ್ಯತೆ ನಾಪರೇಣ ಅಂತ ಇದನ್ನ ವಿಜಯಧ್ವಜ ತೀರ್ಥರು ತಮ್ಮ ಟಿಪ್ಪಣಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದ್ರೆ 2 ಪದ ಹಾಕ್ತಾರೆ, ಮಿಕ್ಕಿದನ್ನು ನಾವೇ ಇಟ್ಕೊಡ್ಬೇಕು. ಇದು ನ್ಯಾಯ ಗ್ರಂಥದಲ್ಲಿ ಜಿಜ್ಞಾಸಾಧಿಕರಣ ಅಂತ ಇರುತ್ತೆ. ಅದರಲ್ಲಿ ಈ ವೇದ ವಾಕ್ಯವನ್ನು ಉದಾಹರಿಸಿದ್ದಾರೆ ತೀರ್ಥ. ಯಸ್ಯ ಪ್ರಸಾದಾತ್ ಪರಮ ಆರ್ತಿ ರೂಪಾತ್ ಸಂಸಾರ ಮುಚ್ಚತೆ. ಯಾವ ಭಗವಂತನ ಪ್ರಸಾದ ಅನುಗ್ರಹ ಆದ್ರೆ ಆಗ ಪರಮ ಆರ್ತಿ ರೂಪಾತ್ ಸಂಸಾರ. ಪರಮ ಆರ್ತಿ ಅಂದ್ರೆ ಅತ್ಯಂತ ದುಃಖದಾಯಕ ಯಾವುದು ಸಂಸಾರ. ಆರ್ತಿ ಅಂದ್ರೆ ದುಃಖ. ಆ ಆರ್ತಿ ಏನಿದೆ, ಆರತಿ ಅಲ್ಲ, ಮಂಗಳ ಆರತಿ ಅಂತೀವಲ್ಲ ಅದು ಬೇರೆ, ಇದು ಆರ್ತಿ. ಆರ್ತಿ ಅಂದ್ರೆ ದುಃಖ ಏನಿದೆ ಅದು ಪರಮ ಬಹಳ ಜಾಸ್ತಿ ಎಲ್ಲಿ ಸಂಸಾರದಲ್ಲಿ. ಯಾಕಂದ್ರೆ ಸಂಸಾರ ಅಂದ್ರೇನೆ ಆ ದುಃಖ, ದುಃಖಕ್ಕಿಂತ ಬೇರೆ ಸಂಸಾರ ಅಂತಿಲ್ಲ. ಸಂಸಾರವೇ ದುಃಖ, ದುಃಖವೇ ಸಂಸಾರ. ಇಂಥ ಸಂಸಾರದಿಂದ ಮುಚ್ಚತೆ, ಬಿಡುಗಡೆ ಹೊಂದುತ್ತಾನೆ ಯಾವಾಗ ದೇವರ ಅನುಗ್ರಹ ಆದಾಗ ಮಾತ್ರ. ಅದ್ ಹೇಗ್ ಗೊತ್ತಾಯ್ತು? ನಾಪರೇಣ, ಬೇರೆದ್ರಿಂದ ಅಲ್ಲ ಅಂತ ಸ್ಪಷ್ಟವಾಗಿ ಮುಂದೆ ಹೇಳಿದೆ. ಬೇರೆದ್ರಿಂದ ಅಲ್ಲ ಅಂದ್ಮೇಲೆ ದೇವರ ಅನುಗ್ರಹದಿಂದಲೇ ಅವನು ಮುಕ್ತನಾಗ್ತಾನೆ ಅಂತ ಇದು ನಮಗೆ ಗೊತ್ತಾಗಿದ್ವಿ. ಈ ರೀತಿ ಒಂದು ವೇದವಾಕ್ಯವನ್ನಲ್ಲಿ ವಿಜಯಧ್ವಜ ತೀರ್ಥರು ಉಲ್ಲೇಖ ಮಾಡಿದ್ದಾರೆ. ಇದಾದ್ಮೇಲೆ ಮುಂದಕ್ಕೆ ವಾ ಅಂತ ಹೇಳಿದ್ದಾರೆ ಇಲ್ಲಿ. ಎಲ್ಲಿ ಅಂದ್ರೆ ಸವೈ ನಿವೃತ್ತಿ ಧರ್ಮೇಣ ಅಂತಿದೆ. ಅಲ್ಲಿ ಸವಾ ನಿವೃತ್ತಿ ಧರ್ಮೇಣ ಅಂತ ಇದೊಂದು ಪಾಠ ಇಟ್ಕೊಂಡಿದ್ದಾರೆ. ಆಗ ವಾ ಅಂತ ನಮಗೆ ಅಲ್ಲಿ ಶ್ಲೋಕದಲ್ಲಿ ಈ ಒಂದು ಪದ ಸಿಗುತ್ತೆ. ಆ ಪಕ್ಷದಲ್ಲಿ ಏನು, ಭಗವಂತನ ಜ್ಞಾನದಿಂದಲೂ ಲಯ ಆಗತ್ತಂತೆ. ಯಾವ್ದು ಲಯ ಆಗತ್ತೆ? ಈ ಸಂಸಾರ ಪ್ರಳಯ ಎಲ್ಲ ಆಗತ್ತೆ ಅಂತ ಹೇಳ್ತೀವಲ್ಲ, ಭಗವಂತ ಪ್ರಳಯ ಮಾಡೋದು ಅಂದ್ರೆ ಇರೋ ವಸ್ತುನೆಲ್ಲ ನಾಶ ಮಾಡೋದು. ನಮ್ಮಲ್ಲೂ ಇರುವಂತಹ ವಸ್ತು ಯಾವುದು? ಸಂಸಾರ. ಅಂದ್ರೆ ದುಃಖ ಎಲ್ಲ ಇದೆ. ಎಲ್ಲ ದುಃಖ ಅದು ಅನರ್ಥ. ಈ ಅನರ್ಥವನ್ನು ಹೋಗಲಾಡಿಸಿದ್ರೆ ಸಾಕು. ಇದೇ ಒಂದು ದೊಡ್ಡ ಅನುಗ್ರಹ. ಇದನ್ನೆಲ್ಲ ಅವನು ಪ್ರಳಯದಲ್ಲಿ ಹೇಗೆ ವಸ್ತುಗಳನ್ನ ಸುಟ್ಟಾಕ್ತಾನೋ, ಹೇಗೆ ಒಂದೂ ಇಲ್ಲದೇ ಇರುವಂತೆ ಮಾಡ್ತಾನೋ, ಹಾಗೆ ಭಗವಂತ ನಿನ್ನ ಅನುಗ್ರಹದಿಂದ, ನಿನ್ನ ಜ್ಞಾನದಿಂದ ನನ್ನ ಎಲ್ಲ ದುಃಖಗಳು ನಾಶ ಆಗ್ಲಿ ಅಂತ. ಅದಕ್ಕೆ ಪ್ರಶ್ನೆ ಮಾಡ್ಕೊಳ್ತಾರಲ್ಲ, ಸತ್ಯವಾದದಕ್ಕೆ ನಾಶ ಇದೆಯಾ ಅಂದ್ರೆ ಅದಕ್ಕೆ ಹೇಳ್ತಾರೆ ಒಂದು ಉದಾಹರಣೆ. ಯಥಾ ಗರುಡ ಧ್ಯಾನಾತ್ ವಿಷನಾಶ ಅಂತ ಹೇಳಿ. ಈಗ ಎಷ್ಟೋ ಬಾರಿ ಹಾವು ಕಚ್ಚಿದಾಗ ಏನ್ ಮಾಡ್ಬೇಕು? ಹಾವು ಕಚ್ಚಿದಾಗ ಅಲ್ಲಿ ತಕ್ಷಣ ಏನೇನು ಔಷಧಿಗಳು ಸಾಧ್ಯನೋ ಅಷ್ಟು ಔಷಧಿ ಕೊಡ್ತಾರೆ. ಅದು ಆಯುರ್ವೇದದ ಹಾಕ್ಬೋದು, ಬೇರೆ ಔಷಧಿ ಕೊಡ್ತಾರೆ, ಪರಿಹಾರ ಆಗುತ್ತೆ. ಹಿಂದಿನ ಕಾಲದಲ್ಲಿ ಅಂದ್ರೆ ಋಷಿಮುನಿಗಳ ಕಾಲದಲ್ಲಿ ಯಾವ್ದಾದ್ರು ಒಂದು ಹಾವು ಬಂದು ಕಚ್ತಾ ಗರುಡ ದೇವರು ಧ್ಯಾನ ಮಾಡ್ತಾ ಇದ್ರು. ಗರುಡ ಮಂತ್ರ ಹೇಳ್ಕೊಡೋರು. ಅದ್ ಹೇಳಿದ ಕೂಡ್ಲೆ ವಿಷ ಹತ್ತಿದ್ದೆಲ್ಲ ಹೊರಗಡೆ ಹೊರಟೋಗ್ತೆ. ಯಾವ ವಿಷನು ಸ್ವಲ್ಪವೂ ದೇಹದಲ್ಲಿ ಇರ್ತಾ ಇರಲಿಲ್ಲ. ಹಾಗಾದ್ರೆ ಅದಕ್ಕೆ ಕಾರಣ ಏನು? ಗರುಡನ ಧ್ಯಾನ. ಎಷ್ಟು ಚೆನ್ನಾಗಿ ಗರುಡನ ಧ್ಯಾನವನ್ನ ಮಾಡ್ತಾರೋ ಆಗ ಅದಕ್ಕನುಗುಣವಾಗಿ ವಿಷ ಎಲ್ಲ ದೇಹದಿಂದ ಹೊರಗೆ ಹೋಗುತ್ತೆ. ಅಲ್ಲಿ ವಿಷ ಸುಳ್ಳು ಅಂತ ಹೇಳ್ತಾರೆ. ಯಾರು ವಿಷ ಸುಳ್ಳು ಅಂತ ಹೇಳಲ್ಲ. ಹಾವು ಕಚ್ಚಿದ್ದು ಸತ್ಯ, ಹಾವು ವಿಷ ಕಾರಿದ್ ಸತ್ಯ, ವಿಷ ದೇಹದ ಒಳಗಡೆ ಹೋಗಿದ್ದು ಸತ್ಯ, ಆ ಒಳಗಡೆ ಹೋದ್ಮೇಲೆ ಗರುಡನ ಧ್ಯಾನ ಮಾಡಿದ್ದು ಸತ್ಯ. ಆ ಗರುಡನ ಧ್ಯಾನ ಮಾಡಿದಾಗ ಸತ್ಯವಾದ ವಿಷಾನೇ ಹೋಗಿದ್ದು. ನೀವು ಹೇಳ್ತಾ ಇದ್ರೆ ಯಾವ್ದಾವ್ದು ಸತ್ಯ ವಸ್ತುನೋ ಅದು ಎಂದಿಗೂ ಕೂಡ ನಾಶನೇ ಇಲ್ಲ. ಯಾರು ಹೇಳಿದ್ದು? ಸತ್ಯವಾದ ವಿಷ ಎಲ್ಲಿಗೂ ಅನುಭವಕ್ಕಿದೆ. ಇಲ್ಲೇ ಇಲ್ಲ, ವಿಷನೇ ಸುಳ್ಳು, ನಮ್ಮ ದೇಹಕ್ಕೆ ತಾಕ್ಲೇ ಇಲ್ಲ, ಅದೇನು ಇಲ್ಲ. ಮತ್ತೆ ಅದ್ ಹೇಗ್ ಸಾಧ್ಯ? ನೊರೆ ಎಲ್ಲ ಬರ್ಲಿಕ್ಕೆ ಶುರು ಆಗುತ್ತೆ ಬಾಯಿ. ಆ ವಿಷ ದೇಹದಲ್ಲಿ ಪಸರಿಸಿದ. ಹಾಗಾದ್ರೆ ಈ ಸತ್ಯ ಅನ್ನುವ ಜ್ಞಾನ ನಮ್ಗೆ ಸ್ಫುಟವಾಗಿದೆ. ಈ ಸತ್ಯ ಅಂತ ಇಷ್ಟೆಲ್ಲ ಸ್ಪಷ್ಟವಾಗಿ ಸತ್ಯಾಂತ ಜ್ಞಾನ ಇದ್ದ ವ್ಯಕ್ತಿ ಹೇಗೆ ವಿಷವನ್ನ ಸತ್ಯ ಅಂತ ಒಪ್ಪಿ ಅದಕ್ಕೆ ನಾಶವನ್ನ ಒಪ್ತಾನೋ, ಇಲ್ಲ ವಿಷವಾದ ಸತ್ಯ ಆದ್ರೂ ಒಂದು ದಿವಸ ನಾಶ ಆಗೇ ಆಗತ್ತೆ ಅಂತ ಒಪ್ತಾನೋ, ಹಾಗೆ ದೇವರ ಧ್ಯಾನ ಮಾಡಿದವನಿಗೆ ಸತ್ಯವಾದ ಸಂಸಾರ ಹೋಗುತ್ತೆ. ಗರುಡನ ಧ್ಯಾನ ಮಾಡಿದ ಕೂಡಲೇ ಸತ್ಯವಾದ ವಿಷ ಹೋಗುತ್ತೆ. ಅಂದ್ರೆ ಗರುಡನ ಸ್ವಾಮಿ ಭಗವಂತ. ಆ ಭಗವಂತನ ಧ್ಯಾನ ಮಾಡಿದಾಗ ಈ ಸಂಸಾರ ಅನ್ನೋ ವಿಷ ಹೋಗಲ್ವಾ? ಹೋಗೇ ಹೋಗುತ್ತೆ. ಹಾಗಂತ ಸಂಸಾರ ವಿಷ ಸುಳ್ಳು ಅಂತ ಹೇಳ್ಬೇಡಿ. ಉಳಿದಿದ್ದ ವಿಷ ಸತ್ಯ ಆಗಿರುತ್ತೆ. ಅಲ್ವಾ? ಹಾವು ಕಚ್ಚಿದಾಗ ಆ ವಿಷ ಕಾಲದಾಗ ಆ ವಿಷ ಹತ್ತಿದ್ದು ಸತ್ಯ. ಇಷ್ಟೆಲ್ಲ ಸತ್ಯ ಆದ್ರೂ ನಾಶ ಆಗ್ಲಿಲ್ವಾ? ಅದೇ ತರ ಇದು
ಇದನ್ನೆಲ್ಲ ತಿಳಿಸ್ಲಿಕ್ಕೆ ವಾ ಅಂತ ಹೇಳಿದ್ದಾರೆ. ಅಂತ ಸತ್ಯವಾದ ವಸ್ತುವಿಗೂ ನಾಶ ಖಂಡಿತ ಇದ್ದೇ ಇದೆ. ಅಥವಾ ಭಗವಂತನ ಜ್ಞಾನದಿಂದ ಏನ್ ಹೋಗುತ್ತೆ ಅಂದ್ರೆ ಇನ್ನೊಂದು ಹೇಳ್ತಾರೆ. ಈಗ ಕಪ್ಪೆ ಚಿಪ್ಪು ನೋಡಿ ಬೆಳ್ಳಿ ಅಂತ ತಿಳ್ಕೊಳ್ಳೋ ವ್ಯಕ್ತಿಗೆ ಕಪ್ಪೆ ಚಿಪ್ಪನ್ನು ಸರಿಯಾಗಿ ತಿಳ್ಕೊಂಡಾಗ ಏನಾಗುತ್ತೆ? ಕಪ್ಪೆ ಚಿಪ್ಪಲ್ಲ, ಇದು ಬೆಳ್ಳಿ ಅಂತ ಜ್ಞಾನ ಏನ್ ಮೊದಲು ಬಂದಿತ್ತಲ್ಲ, ಇದು ಬೆಳ್ಳಿ ಅಂದ್ರೆ ಇದು ಕಪ್ಪೆ ಚಿಪ್ಪಲ್ಲ ಅಂತ ಆ ಜ್ಞಾನ ಹೋಗೋದೇ ಅದೇ ಬೆಳ್ಳಿ ಅಲ್ಲ ಕಪ್ಪೆ ಚಿಪ್ಪ ಅಂತ ಜ್ಞಾನ ಬರುತ್ತೆ. ಏಂ ಶುದ್ಧಿ ನತು ರಜತ, ಇದು ಬೆಳ್ಳಿ ಅಲ್ಲ ಇದು ಶುದ್ಧಿದೆ, ಶುದ್ಧಿರೇಪ. ಹಾಗೆ ಹಗ್ಗವನ್ನು ನೋಡಿ ಹಾವು ಅಂತ ತಿಳಿದಾಗ ಹೊರೆಗೇನು ಸರಿಯಾದ ಜ್ಞಾನ ಬಂದಾಗ ಓ ಇದು ಹಾವಲ್ಲ ಅನ್ನುವ ಜ್ಞಾನ ಸ್ಪಷ್ಟವಾಗಿ ಉಂಟಾಗುತ್ತೆ. ಹಾಗಾದ್ರೆ ಇಲ್ಲೂ ಹಾವಿನ ಜ್ಞಾನ ಯಾಕೆ ಸರಿಯಾಗಿರ್ಬೇಕಾಗಿತ್ತು ಅಂದ್ರೆ ಹಾವಿಲ್ಲ ಅಂತ ಹೇಳಿ ಸರಿಯಾಗಿ ಹಗ್ಗ ತಿಳ್ಕೊಂಡ್ರೆ ಹಾವಿಲ್ಲ ಅಂತ ಗೊತ್ತಾಗುತ್ತೆ. ಅದೇ ತರ ಕೆಲವು ಭ್ರಮೆಗಳು ಜೀವನದಲ್ಲಿರುತ್ತೆ. ಹೇಗೆ ಅಲ್ಲಿ ಹಾವು ಅಂತ ತಿಳ್ಕೊಂಡು ಒದ್ದಾಡ್ತಾ ಇರ್ತಾರೆ, ಅಲ್ಲಿ ಬೆಳ್ಳಿ ಅಂತ ತಿಳ್ಕೊಂಡು ಒದ್ದಾಡ್ತಾ ಇರ್ತಾರೆ, ಬೇಕು ಬೇಕು ಅಂತ ಓಡಾಡ್ತಾ ಇರ್ತಾರೆ, ಅದು ತುಂಬಾ ದೂರದಲ್ಲಿ ಆ ಬೆಳ್ಳಿ ಕಾಣ್ತಾ ಇದೆ. ಹೀಗೆ ಒಬ್ಬೊಬ್ಬ ವ್ಯಕ್ತಿಗೂ ಕೂಡ ಯಾವ ಯಾವ ರೀತಿ ಭ್ರಮೆಗಳು ಬರ್ತಾ ಇದೆ, ಆ ಭ್ರಮೆಗಳೆಲ್ಲ ನಾಶ ಆಗೋದು ಯಾವಾಗ ಅಂದ್ರೆ ಸರಿಯಾದ ಜ್ಞಾನ ಬಂದಾಗ ಭ್ರಮೆ ಹೊರಟು ಹೋಗುತ್ತೆ. ಅದೇ ತರಹ ಇಲ್ಲೂ ದೇವರ ಬಗ್ಗೆ ಒಂದು ಭ್ರಮೆ ಇದೆಯಂತೆ ನಮ್ಗೆ. ಏನ್ ಭ್ರಮೆ ಇದೆ ಅಂದ್ರೆ ಈಶ ಸ್ವಾತಂತ್ರ್ಯ ಅಜ್ಞಾನ. ದೇವರನ್ನ ಸ್ವತಂತ್ರ ಅಂತ ನಾವು ತಿಳ್ಕೊಂಡಿಲ್ಲ. ದೇವರನ್ನ ಸ್ವತಂತ್ರ ಅಂತ ತಿಳಿದೇನೆ ನಾವೇ ಸ್ವತಂತ್ರರು ಅಂತ ನಾವು ತಿಳ್ಕೊಂಡಿದ್ದೀವಿ. ಇದು ಒಂದು. ಹಾಗಾದ್ರೆ ಭಗವಂತನ ಬಗ್ಗೆ ಇರುವಂತಹ ಅಜ್ಞಾನ ಅಂದ್ರೆ ದೇವರು ಸ್ವತಂತ್ರ ಅಲ್ಲ, ನಾವೇ ಸ್ವತಂತ್ರರು ಅನ್ನುವ ಒಂದು ಅಜ್ಞಾನ. ಇದರಿಂದ ಏನಾಯ್ತು, ಯಾವಾಗಲೂ ನಾನೇ ಮಾಡಿದ್ದು ಅನ್ನುವ ಅಹಂಕಾರ ಬಂದಿದೆ. ಇದರ ನಾಶ ಆಗ್ಬೇಕು. ಇದು ಸತ್ಯನೇ. ಇದನ್ನ ಯಾರಾದ್ರೂ ಸುಳ್ಳು ಅಂತ ಹೇಳ್ತಾರ? ಬಂದ ಅಹಂಕಾರ ಸತ್ಯ. ಹೇಗೆ ವಿಷ ಸತ್ಯನೋ ಹಾಗೆ ಅಹಂಕಾರ ಸತ್ಯ, ಆ ದರ್ಪ ಸತ್ಯ, ನಮಗಿರೋ ದೋಷಗಳೂ ಸತ್ಯ. ಆದ್ರೆ ಸತ್ಯವಾದದ್ದೆಲ್ಲ ನಾಶ ಆಗಲ್ಲ, ಅದರಿಂದ ಇವೆಲ್ಲ ಸುಳ್ಳು ಸುಳ್ಳು ಅಂತ ಅದ್ವೈತವಾದದವರು ಅಂದ್ರೆ ಯಾರ ಅದ್ವೈತ ದರ್ಶನವನ್ನ ಅನುಸರಿಸ್ತಾರ ಅವರೆಲ್ಲ ಹೀಗೆ ಹೇಳ್ತಾರೆ. ಅದೇ ಯಾವುದು ಸರಿ ಇಲ್ಲ. ಆದ್ರಿಂದ ಏನಾಯ್ತು ಅಂದ್ರೆ ಭಗವಂತನ ಜ್ಞಾನದಿಂದಾಗಿ ಪ್ರತಿಯೊಬ್ಬ ಮನುಷ್ಯನ ಅಜ್ಞಾನ ಅದು ಹೋಗುತ್ತೆ. ಯಾಕೆಂದ್ರೆ ದೇವರ ಬಗ್ಗೆನೇ ಅಜ್ಞಾನ ಇದೆ, ದೇವರ ಬಗ್ಗೆ ಅಜ್ಞಾನ ಇದೆ ನಮ್ಗೆ. ಆದ್ರಿಂದ ಅದನ್ನ ಈ ಕೆಲವು ವಾಕ್ಯಗಳಲ್ಲೇ ಬಿಡಿಸಿದ್ದಾರೆ, ಅದನ್ನ ಉಲ್ಲೇಖಿಸ್ತಾರೆ. ಭ್ರಾಂತಿರಿ ದೇಹಾಭಿಮತಿ ಈಶಜ್ಞಾನ ವಿನಶ್ಯತಿ. ಭ್ರಾಂತಿ ಅಂದ್ರೆ ಏನು? ದೇಹದ ಮೇಲೆ ಅಭಿಮಾನ. ಇದು ನಾನೇ ಅಂತ ಕೆಲವ್ರಿಗೆ ಅಭಿಮಾನ, ಇವಾಗ ನಂದು ಅನ್ನುವ ಅಭಿಮಾನ ಇದೆ. ಈ ಎರಡೂ ತರಹದ ಭ್ರಮೆ ಅದು ಯಾವುದರಿಂದ ಹೋಗುತ್ತೆ ಅಂದ್ರೆ ಈಶಜ್ಞಾನ. ದೇವರ ಬಗ್ಗೆ ಸರಿಯಾದ ಜ್ಞಾನ ಇದ್ದಾಗ ಅದೆಲ್ಲ ನಾಶ ಆಗತ್ತೆ. ಅಥವಾ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಕೃಷ್ಣ ಭಗವದ್ಗೀತೆಯನ್ನು ಹೇಳ್ತಾನೆ. ಯಾವಾಗ ನಾನ್ ಸಿಗ್ತೀನಿ ಅಂದ್ರೆ ಬಹೂನಾಂ ಜನ್ಮನಾಮಂತೆ, ತುಂಬಾ ಜನ್ಮಗಳು ಕಳಿಬೇಕು, ಆ ಎಲ್ಲ ಜನ್ಮಗಳು ಕಳೆದ ಆದ ಮೇಲೆ ನಾನು ಸಿಗ್ತೀನಿ ಅಂತ ಭಗವಂತ ತಾನು ಹೇಳ್ತಾನೆ. ಹಾಗಾದ್ರೆ ದೇವರ ಪ್ರಸಾದ ಆಗಬೇಕು ಅಂದ್ರೆ ಅನೇಕ ಜನ್ಮಗಳು ಕಳಿಬೇಕು. ಅದರಿಂದ ಯಾವುದು ನಿವೃತ್ತಿ ಧರ್ಮನೋ ಭಕ್ತಿ ಅದನ್ನು ಚೆನ್ನಾಗಿ ಅನುಷ್ಠಾನ ಮಾಡಿ ಭಗವಂತನ ಅಪರೋಕ್ಷ ಜ್ಞಾನವನ್ನ ಪಡೆದು ಅವನ ಅನುಗ್ರಹವನ್ನ ಪಡೆದರೆ ಆಗ ಈ ಸಂಸಾರ ಎಲ್ಲ ಪೂರ್ಣ ನಾಶ ಆಗುತ್ತೆ. ಹಾಗಾಗೇನಾಯ್ತು, ಶನೈಹಿ ಸಾಧನೋತ್ಕರ್ಷಾನುಸಾರೇಣ ಸತ್ಯಸ್ಯಾಪಿ. ಎಷ್ಟೆಷ್ಟು ಸಾಧನಗಳನ್ನ ನಾವು ಸಂಪಾದನೆ ಮಾಡ್ತೀವೋ ಅಂದ್ರೆ ಭಕ್ತಿಯಲ್ಲಿ ಎಷ್ಟೆಷ್ಟು ಪಕ್ವಾವಸ್ಥೆಗೆ ತಲುಪ್ತೀವೋ ಅದಕ್ಕನುಗುಣವಾಗಿ ನಮಗಿರುವಂತಹ ಬಂಧನ ಎಲ್ಲ ಕಳಿಸ್ತಾ ಹೋಗುತ್ತೆ. ಅದರಿಂದ ರಾಜನ ಅನುಗ್ರಹ ಅಂದ್ರೆ ಸೇವಕನಿಗೆ ಒಳ್ಳೆ ಲಾಭ. ಅವನಿಗೊಂದು ಅರಮನೆ ಕೊಡ್ಬೋದು ಬೇಕಾ ರಾಜ, ಅದ್ ಸೇವೆ ಹೇಗ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಅವ್ನು ಚೆನ್ನಾಗಿ ಸೇವೆ ಮಾಡಿದ್ನ, ಚೆನ್ನಾಗಿ ಖುಷಿಯಾಗಿ ಆಯ್ತು ಈಗ ಒಂದು ಅರಮನೆ ತಗೋ ಅಂತನೂ ಕೊಡ್ಬೋದು. ಇಲ್ಲ ಮಾಮೂಲಿ ಸೇವೆ ಮಾಡಿದ್ನ, ಏನಿಲ್ಲ ಒಂದ್ ಯಾವ್ದೋ ಒಂದು ಬಂಗಾರದ ಕಾಯಿನ್ ಕೊಟ್ಟು ಮುಗಿಸ್ಬಿಡ್ತಾರೆ, ಅರಮನೆ ಅಲ್ಲ. ಅಂದ್ರೆ ಯಾವ ರೀತಿ ಸೇವೆಯನ್ನ ಒಬ್ಬ ವ್ಯಕ್ತಿ ಮಾಡ್ತಾನೋ ಹಾಗೆ ರಾಜ ಬಲಿತಾನೆ. ಅದೇ ತರ ದೇವರ ಸೇವೆಯನ್ನ ಯಾವ ಭಕ್ತ ಯಾವ ತರ ಮಾಡ್ತಾನೋ ಆ ರೀತಿ ದೇವರು ಫಲ ಕೊಡ್ತಾನೆ ಅಂತ ಇಷ್ಟು ವಿಚಾರ ಇಲ್ಲಿ ಟಿಪ್ಪಣಿಗಳಲ್ಲಿ ಬಂದಿದೆ. ಕೆಲವರು ಇದಕ್ಕೆ ವ್ಯಾಖ್ಯಾನವನ್ನ ಮಾಡ್ತಾ ಹೀಗೂ ಅರ್ಥ ಮಾಡಿದ್ದಾರೆ. ಇದು ನಮ್ಮ ಪರವಾಗಲ್ಲ, ಬೇರೆಯವ್ರು ಹೇಳುವಂತ ಅರ್ಥ. ಅದ್ರ ನಿಜವಾಗಿ ಯಾವ್ದು ಅರ್ಥ ಅನ್ನೋದನ್ನು ಮುಂದೆ ಹೇಳ್ತಾರೆ. ಮೊದಲು ಒಂದು ಉದಾಹರಣೆ ಹಿಂದೆ ಕೊಟ್ಟಿದ್ರು. ಸ್ವಶಿರಚ್ಛೇದ. ಒಬ್ಬ ಕನಸಿನಲ್ಲಿ ತನ್ನ ತಲೆಯನ್ನ ಕಡದ ಹಾಗೆ ತಾನು ನೋಡ್ಕೊಳ್ತಾನೆ.
ಈ ತರ ಅವನಿಗೆ ಕನಸು. ಆದ್ರೆ ಅದು ಭ್ರಮೆ, ಅದ್ ಸರಿ ಇಲ್ಲ. ಯಾಕೆ ತನ್ನ ತಲೆ ಕಡ್ದಿಲ್ಲ, ಯಾಕಂದ್ರೆ ಅವನೇ ಕನಸು ನೋಡ್ತಾ ಇದ್ದಾನೆ, ಕನಸಲ್ಲಿ ತನ್ನ ತಲೆ ಹೇಗಾಗಿದ್ದಾನೆ. ಹಾಗಾದ್ರೆ ಅದೇನಾಯ್ತು, ಅದು ಸುಳ್ಳು ಅಂತ. ಅದೇ ತರ ಈ ಜಗತ್ತನ್ನೆಲ್ಲ ಕಾಣ್ತಾ ಇದೀವಲ್ಲ, ಈ ಜಗತ್ತನ್ನ ಕಾಣ್ತಾ ಈ ಸಂಸಾರದ ಅನುಭವ, ದುಃಖದ ಅನುಭವ ನಮ್ಗೆ ಏನೇನ್ ಆಗ್ತಾ ಇದೆ, ಇದೆಲ್ಲ ಸುಳ್ಳು, ಇದು ಯಾವುದು ಸತ್ಯ ಅಲ್ಲ ಅಂತ ಹೇಳಲಿಕ್ಕೆ ಆ ಉದಾಹರಣೆನ ಕೊಟ್ಟಿದ್ದಾರೆ. ಸ್ವಶಿರಚ್ಛೇದ ಇವ, ಹೇಗೆ ಕನಸಿನಲ್ಲಿ ತನ್ನ ತಲೆಯನ್ನ ಕಳೆದುಕೊಂಡ್ರೆ ಅದು ಹೇಗೆ ಸತ್ಯ ಅಲ್ವೋ, ಅದು ಸುಳ್ಳು, ಅದೇ ತರ ಇದು ಸಂಸಾರವೂ ಸುಳ್ಳು ಅಂದ್ರೆ ತಪ್ಪು. ಯಾಕೆ? ಅಲ್ಲಿ ಸ್ವಶಿರಚ್ಛೇದ ಸತ್ಯ, ಸತ್ಯ ಆದ್ರೆ ಅದು ಹೇಗೆ ಬದುಕಿರ್ಬೇಕಲ್ಲ, ಅವನು ಬದುಕಿದ್ರೆ ತಾನೇ ಅವನು ಕನಸು ಬರ್ತಾ ಇರೋದು. ನಿಮ್ ಪ್ರಕಾರ ಸುಶಿರಚ್ಛೇದ ಅನ್ನೋದು ಏನಾಗಿದೆ ಅದು ಕನಸಲ್ಲಿ ಇಲ್ಲ, ಇಲ್ಲ ಅಂದ್ರೆ ಸರಿ, ಇದೇ ಅಂತ ಒಪ್ಪಿದ್ರೆ ಅವನೇ ಹೇಗೆ ಕನಸಲ್ಲಿ ಕಾಣ್ಲಿಕ್ಕೆ ಸಾಧ್ಯ? ತನ್ನ ತಲೆ ಬಿದ್ದು ಹೋಗಿತ್ತು ಅಂದ್ರೆ ವಾಸನಾಮಯ ಅಂತ ಅದಕ್ಕೆ ಉತ್ತರ ಕೊಡ್ತಾರೆ. ನೋಡಿ, ಸುಶಿರಚ್ಛೇದ ಅಂದ್ರೆ ಇವಾಗ ನಮ್ ತಲೆ ಇರುತ್ತೆ ಪ್ರತಿಯೊಬ್ಬರಿಗೂ. ಈ ತಲೆ ನಿರ್ಮಾಣ ಆಗಿದ್ದು ಹೇಗೆ? ಇದೆಲ್ಲ ತಂದೆ ತಾಯಿಗಳ ಒಂದು ದೆಸೆಯಿಂದ ಆಗಿದೆ. ಈ ತರ ಮಗುವಿಗೆ ಶರೀರ ಪ್ರಾಪ್ತಿ ಆಯ್ತು, ಎಲ್ಲ ತಂದೆ ತಾಯಿಗಳ ಒಂದು ಅನುಗ್ರಹದಿಂದ. ಇಲ್ಲಿ ಭಗವಂತನ ಅನುಗ್ರಹದಿಂದ ನಾವೆಲ್ಲ ಪಡೆದಿದ್ದೀವಿ. ಹಾಗಾದ್ರೆ ದೇಹವನ್ನ ಪಡೆದಿದ್ದು ಸತ್ಯ ಅಲ್ಲಿ, ಇಲ್ಲಿ ಭಗವಂತ ಅನುಗ್ರಹದಿಂದ ದುಃಖ ಅದು ಇದು ಎಲ್ಲವನ್ನೂ ಪಡೆದಿದ್ದು ಸತ್ಯ. ಯಾವುದನ್ನು ನಾವು ಸತ್ಯವಾಗಿ ಪಡಿತೀವಿ, ಸತ್ಯವಾಗಿ ಪಡೆದ್ರೆ ನಾಶ ಪಡಿಸ್ಕೊಳ್ಬಹುದು. ಸ್ವಶಿರಚ್ಛೇದ ಅನ್ನೋದು ಸುಳ್ಳು ಅಂತಾನೂ ಹೇಳಿಕ್ ಬರಲ್ಲ. ಯಾಕೆ? ವಸ್ತುತಃ ಈ ಜನ್ಮದಲ್ಲಿ ಒಂದು ತಲೆ ಇದೆ, ಆಗ ಕನಸು ಕಾಣ್ತಾ ಇದೆ. ಹೇಗ್ ಸತ್ಯ ಅಂದ್ರೆ ಅದು ಸ್ವಶಿರಚ್ಛೇದ ಕಾರಣ ಏನು? ತಂದೆ ತಾಯಿಗಳ ಆ ಶಿರ ಕನಸಲ್ಲಿ ಕಾಣುವಂತಹ ತಲೆ ಏನಿದೆ ಅದು ನಮ್ ತಲೆ. ಅಂತ ತಲೆಗೆ ತಂದೆ ತಾಯಿಯ ಶರೀರ ಕಾರಣ ಅಲ್ಲ, ಅದು ಸಂಸ್ಕಾರ ಕಾರಣವನ್ನಾಗಿ ಹೊಂದಿರೋದು. ಅಂದ್ರೆ ಸಾವಿರಾರು ಸಲಿ ನಿನ್ ತಲೆ 100 ಹೋಳಾಗಿ ಬೀಳ್ಲಿ, ಹಾಗೆ ಬೀಳ್ಲಿ, ಹೀಗ್ ಬೀಳ್ಲಿ ಅಂದು ತನ್ನೊಂದು ಕನಸು ಬಿದ್ದೇ ಬಿಡುತ್ತೆ, ತಲೆ ಬೀಳೋ ತರ. ಇದು ಸಹಜ. ಯಾಕೆ ಸಹಜ ಅಂದ್ರೆ 100 ಸಲಿ ಅವ್ನ್ ಕಿವಿಲ್ ಕೇಳಿ 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 ತದೀಯಂ ಶಿರಃ ಚಿದ್ಯತಾಂ, ನಿನ್ನ ತಲೆ ಅದು ಹೋಳಾಗ್ಲಿ, ಅದು ಬೀಳ್ಲಿ ಅಂತ 100 ಸಲಿ ಕೇಳಿದಾಗ ಸಹಜವಾಗಿ ಅವನಿಗೆ ತಲೆಗೆ ಬಂದೇ ಬರುತ್ತೆ ಆ ಸಂಸ್ಕಾರ ರೂಪವಾಗಿ. ಯಾವಾಗ ಮನಸ್ಸಲ್ಲಿ ಸಂಸ್ಕಾರ ರೂಪವಾಗಿ ಉಳಿದ ಮೇಲೆ ಅದು ಕನಸಿನಲ್ಲಿ ಅದರ ಪ್ರಭಾವವನ್ನು ಬೀರುತ್ತೆ. ಹಾಗಾದ್ರೆ ಕನಸಿನಲ್ಲಿ ಈ ಸ್ವಶಿರಚ್ಛೇದ ಏನ್ ಕಂಡಿದ್ದು ಅದು ಸತ್ಯ, ಅದೇನು ಸುಳ್ಳಲ್ಲ. ಆದ್ರೆ ಹೊರಗಡೆ ಸ್ವಶಿರಚ್ಛೇದ ಆಗಿದೆ ಅನ್ನೋದು ಸುಳ್ಳು. ಈ ಕನಸಿನಲ್ಲಿ ತನ್ನ ತಲೆ ಬಿದ್ದಿದ್ದು ಕಂಡ, ಹಾಗಂತ ಎಚ್ಚರ ಆದ ಕೂಡಲೇ ತನ್ನ ತಲೆ ಬಿದ್ದ ಕೆಳಗಡೆ ಒಪ್ಕೊಡ್ಬೇಕು, ಆಗ ಸತ್ಯ. ಏನು? ಹೊರಗಡೆ ಇದ್ದದ್ದು ಒಳಗಡೆ ಇದ್ದದ್ದು ಸತ್ಯ. ಅದು ಹಾಗಿಲ್ವಲ್ಲ ಅಂದ್ರೆ ನೋಡಿ, ಹೊರಗಡೆ ಇದ್ದ ತಲೆನೇ ಸ್ವಪ್ನದಲ್ಲಿ ಕಂಡಿದ್ದಲ್ಲ, ಹೊರತು ಸ್ವಪ್ನದಲ್ಲಿ ಕಂಡಿದ್ದ ತಲೆ ಅದು ಹೇಗ್ ನಿರ್ಮಾಣ ಆಗಿತ್ತು? ಸಂಸ್ಕಾರದಿಂದ. ಹೊರಗಿನ ತಲೆ ಸಂಸ್ಕಾರದಿಂದ ಹುಟ್ಟಿದ್ದ, ತಂದೆ ತಾಯಿಗಳಿಂದಾಗಿ ಬಂದಿತ್ತು. ಹಾಗಾದ್ರೆ ಯಾವುದು ಸಂಸ್ಕಾರದಿಂದ ಬಂದಿದೆಯೋ ಅದಕ್ಕೆ ನಾಶ ಅನ್ನೋದು ಇದೆ ಅಂತ ಹೇಳಿಕ್ ಬರುತ್ತೋ ಇಲ್ವೋ? ಹೇಳ್ಬೋದು, ತಪ್ಪಿಲ್ಲ. ಯಾಕೆಂದ್ರೆ ಸಂಸ್ಕಾರದಿಂದ ಒಂದು ದಿವಸ ಆನೆ ನೋಡಿದ್ವಿ, ಬೆಳಗ್ಗೆ ಎಚ್ಚರ ಆದ ಕೂಡ ಆನೆ ಇರ್ಲಿಲ್ಲ. ಹಾಗಾದ್ರೆ ಸ್ವಪ್ನ ಪದಾರ್ಥಗಳಿಗೂ ನಾಶ ಇದೆ, ಹಾಗಂತ ಅದ್ ಯಾವ್ದು ಸುಳ್ಳಲ್ಲ. ಇವ್ರೇನ್ ಮುಖ್ಯವಾಗಿ ತಗೊಂಡ್ರು ಮನಸ್ಸಿನಲ್ಲಿ ಇದೆ, ಯಾವ್ದಾದ್ರು ಒಂದು ವಸ್ತು ನಾಶ ಆಗ್ಬೇಕು ಅಂದ್ರೆ ಅದು ಸತ್ಯ ಆಗಿರ್ಬಾರ್ದು. ಯಾವ್ದು ಸುಳ್ಳು ಅದಕ್ಕೆ ನಾಶ. ಸುಳ್ಳಾದದಕ್ಕೆ ನಾಶ ಹೇಗಾಗ್ಲಿಕ್ಕೆ ಸಾಧ್ಯ? ಸುಳ್ಳು ಅಂತ ಹೇಳ್ತೀರಿ, ಅದ್ರ ನಾಶ ಅಂತ ಹೇಳ್ತೀರಿ, ಅದ್ ಹೇಗೆ? ಸುಳ್ಳು ಅಂದ್ರೆ ಇಲ್ದೇ ಇರೋದು ಅಂತ ಅರ್ಥ. ಇಲ್ದೇ ಇರೋದಕ್ಕೆ ನಾಶ ಹೇಳಿಕ್ ಬರುತ್ತಾ? ಸತಯೇವ ಧ್ವಂಸ ಅಂತ ನ್ಯಾಯಶಾಸ್ತ್ರದಲ್ಲೆಲ್ಲ ಒಂದು ವ್ಯಾಪ್ತಿ ಹೇಳ್ತಾರೆ, ನಿಯಮ ಹೇಳ್ತಾರೆ. ಯಾವುದು ಇದೆಯೋ ಅದಕ್ಕೆ ನಾಶ ಹೇಳಲಿಕ್ಕೆ ಸಾಧ್ಯ, ಇಲ್ದೇ ಇರೋದಕ್ಕೆ ನಾಶ ಹೇಗೆ ಹೇಳು? ಈಗ ಮೊಲಕ್ಕೆ ಕೊಂಬು ಏನಿದೆ ಅದು ಇವತ್ತು ಕಟ್ಟಾಗೋಯ್ತು, ಮೊಲಕ್ಕೆ ಕೊಂಬಿದ್ರೆ ತಾನೆ ಕಟ್ಟಾಗೋದು, ಮೊಲಕ್ಕೆ ಕೊಂಬೆ ಇರಲ್ಲ ಅಂತ. ಹೀಗೆ ಯಾವುದು ಇದೆಯೋ ಅದಕ್ಕೆ ನಾಶ ಸಂಭಾವಿತ ಹೊರತು ಯಾವುದು ಸುಳ್ಳೋ ಅದು ನಾಶ ಆಗುತ್ತೆ. ಹಾಗಾಗಿ ನಾಶ ಆಗೋದ್ರಿಂದ ಎಲ್ಲವೂ ಸುಳ್ಳಾಗ್ಬೇಕು, ಸತ್ಯ ಆಗ್ಬಾರ್ದು ಅಂತ ಈ ತರಹದ ನಿಯಮ ಅದು ಸರಿ ಇಲ್ಲ ಅಂತ ಇಲ್ಲಿವರೆಗೆ ಈ ಬೇರೆಯವರು ವ್ಯಾಖ್ಯಾನ ಏನ್ ಮಾಡಿದ್ರು ಅದನ್ನ ಸ್ವಲ್ಪ ವಿಮರ್ಶೆಯನ್ನ ನೋಡಿದ್ವಿ. ಇನ್ನು ಮುಂದೆ ಹಲವು ವಿಮರ್ಶೆಗಳನ್ನು ಮಾಡಿದ್ದಾರೆ, ಬಹಳ ಚೆನ್ನಾಗಿದೆ. ಅದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಪಾಠವನ್ನು ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೀನಿ. ನಮಸ್ಕಾರ ಆಚಾರ್ಯರೇ. ನಮಸ್ಕಾರ ಆಚಾರ್ಯರಿಗೆ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.